ಇನ್ನೊಬ್ಬನ ಕೈಗೆ ಎತ್ಕೊಂಡಿದ್ದ ತಕ್ಷಣ ಅವ್ನು ಹೇಳ್ತಾನೆ ಈ ಪರ್ಸ್ ನಂದು. ಆದರೆ ಅವನು ಮುಂಚೆನೇ ತೆಗೆದು ನೋಡಿರ್ತಾನೆ, ಅದರಲ್ಲಿ ದುಡ್ಡೆಲ್ಲ ಇರುತ್ತೆ. ನಾನು ಹೇಗೆ ಅಂದ್ಕೊಳ್ಳಿ ಇದು ಪರ್ಸ್ ನಿಮ್ಮದೇ ಅಂತ, ನನಗೇನಾದರೂ ಒಂದು ಪ್ರೂಫ್ ಕೊಡಿ, ಆವಾಗ ನಾನು ನಿಮಗೆ ಈ ಪರ್ಸನ್ನು ವಾಪಸ್ ಕೊಡ್ತೀನಿ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ ಈ ಪರ್ಸಲ್ಲಿ ಭಗವಂತನ ಫೋಟೋ ಇದೆ. ಆಗ ಅವ್ರು ಹೇಳ್ತಾರೆ ಎಲ್ಲ ಪರ್ಸಲ್ಲೂ ಭಗವಂತನ ಫೋಟೋ ಇರುತ್ತೆ, ನೀನೇನು ಸ್ಪೆಷಲ್ ಆಗಿ ಇಟ್ಕೊಂಡಿದ್ಯಾ? ನಥಿಂಗ್ ಸ್ಪೆಷಲ್. ಹಾಗಿದ್ರೆ ಇದು ನಿನ್ನ ಪರ್ಸಲ್ಲ. ಹಾಗಿದ್ರೆ ನಿನ್ನ ಹತ್ರ ಸಮಯ ಇದ್ದರೆ 10 ನಿಮಿಷ ನನ್ನ ಜೊತೆ ಕೂತ್ಕೊ, ನಾನು ನಿನಗೆ ಜೀವನದ ಒಂದು ಸತ್ಯ ಹೇಳ್ತೀನಿ ಅಂತ ಅವನನ್ನು ಕೂರಿಸ್ಕೊಂಡಾಗ ಇದು ನನ್ನ ಅಪ್ಪ ಕೊಟ್ಟಂತಹ ಪರ್ಸು, ಇದರಲ್ಲಿ ಭಗವಂತನ ಫೋಟೋ ಹಾಕ್ಬಿಟ್ಟು ಕೊಟ್ಟಿದ್ರು. ಆದರೆ ನಾನು ಚಿಕ್ಕವನಿದ್ದಾಗ ನನ್ನ ಅಪ್ಪ ಅಮ್ಮನೇ ಎಲ್ಲ ಆಗಿದ್ರು, ಹಾಗಾಗಿ ನನಗೆ ಅಪ್ಪ ಅಮ್ಮ ತುಂಬ ಪ್ರೀತಿ. ಹಾಗಾಗಿ ಆ ಭಗವಂತನ ಫೋಟೋ ಮೇಲೆ ಅಪ್ಪ ಅಮ್ಮನ ಫೋಟೋ ಹಾಕ್ಕೊಂಡೆ. ಆಮೇಲೆ ನಾನೊಂದು ಟೀನೇಜಿಗೆ ಬಂದೆ, ನನಗನ್ನಿಸ್ತು ನಾನೇ ತುಂಬ ಚೆನ್ನಾಗಿದ್ದೀನಿ ಅಂತ. ಹಾಗಾಗಿ ಅಪ್ಪ ಅಮ್ಮನ ಫೋಟೋ ಮೇಲೆ ನನ್ನ ಟೀನೇಜ್ ಫೋಟೋ ಹಾಕ್ಕೊಂಡೆ. ಸ್ವಲ್ಪ ದಿನ ಹೋದ್ಮೇಲೆ ಹೆಂಡತಿ ಬಂದಳು, ಹೆಂಡತಿನೇ ಎಲ್ಲ ಆಗೋದ್ಲು. ನಮ್ಮಿಬ್ಬರ ದಾಂಪತ್ಯದ ಫೋಟೋ ಹಾಕ್ಕೊಂಡೆ. ಸ್ವಲ್ಪ ದಿನ ಹೋದ್ಮೇಲೆ ಮಕ್ಕಳು ಬಂದರು, ಮಕ್ಕಳೇ ನಮ್ಮ ಪ್ರಪಂಚ ಆದರು, ಅವ್ರ ಫೋಟೋ ಹಾಕ್ಕೊಂಡೆ. ಆದರೆ ಕಾಲ ಕಳೀತಾ ಬಹುಶಃ ಇಲ್ಲಿ ತುಂಬ ಜನ ಅನುಭವಿಸಿದ್ದೀರ ಅದನ್ನು. ಮಕ್ಕಳು ವಿದೇಶಕ್ಕೆ ಹೋದರು, ಹೆಂಡತಿ ಸೊಸೆ ಬಂದು ಮಗನನ್ನು ಕರೆದುಕೊಂಡು ಹೋದರೆ, ಅಳಿಯ ಬಂದು ಮಗಳನ್ನ ಕರ್ಕೊಂಡು ಹೋದರು. ಅವರು ನಮ್ಮ ಯಾವ ಕಷ್ಟ ಸುಖಕ್ಕೂ ಆಗಲೇ ಇಲ್ಲ. ಆಗ ಆ ಫೋಟೋ ನೋಡಿದಾಗೆಲ್ಲ ನನಗೆ ತುಂಬ ಬೇಜಾರಾಗ್ತಿತ್ತು. ಅವರ ಫೋಟೋನ ತೆಗೆದು ಹಾಕ್ಬಿಟ್ಟೆ. ನಂತರ ಉಳಿದಿದ್ದು ನನ್ನ ಹೆಂಡತಿ ಫೋಟೋ. ಕಾಲ ಎಲ್ರಿಗೂ ಒಂದೇ. ಹೆಂಡತಿ ಸಹ ಅನಾರೋಗ್ಯದಿಂದ ನನ್ನಿಂದ ದೂರ ಆದಳು. ಆ ಫೋಟೋ ನೋಡಿದಾಗೆಲ್ಲ ನನಗೆ ತುಂಬ ಬೇಜಾರಾಗ್ತಾ ಇತ್ತು, ಅಯ್ಯೋ ನನ್ನ ಹೆಂಡತಿ ನನ್ನ ಜೊತೆಗಿಲ್ಲ ಅಂತ. ಹಾಗಾಗಿ ಆ ಫೋಟೋವನ್ನು ತೆಗೆದು ಹಾಕ್ತೆ. ನಂತರ ಇದ್ದಿದ್ದು ನನ್ನ ಟೀನೇಜ್ ಫೋಟೋ. ಆದರೆ ಈಗ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಆ ಫೋಟೋನೇ ನನ್ನನ್ನು ಅಣಕಿಸೋ ಹಾಗಿತ್ತು. ಯಾಕೆಂದರೆ ಆಗಿದ್ದಂತಹ ರೂಪ ಇರ್ಬೋದು, ಯವನ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೂ ನನ್ನಲ್ಲಿರಲಿಲ್ಲ. ಬೇಜಾರಾಯಿತು, ತೆಗೆದು ಹಾಕಿದೆ. ಆದರೆ ಅದ್ರ ಹಿಂದೆ ಅಪ್ಪ ಅಮ್ಮನ ಫೋಟೋ ನೋಡಿದ ತಕ್ಷಣ ನನಗೆ ಕಣ್ಣು ತುಂಬಿ ಬಂತು. ಏಕೆಂದರೆ ನನ್ನ ಮಕ್ಕಳು ಮಾಡಿದ ತಪ್ಪನ್ನೇ ನಾನು ಮಾಡಿದ್ದೆ. ಅವತ್ತು ವ್ಯವಸಾಯ ಮಾಡೋದು ಬಿಟ್ಟು ಸಿಟಿಗೆ ಬಂದೆ. ನನ್ನ ಮಕ್ಕಳು ಸಿಟಿಯಿಂದ ವಿದೇಶಕ್ಕೆ ಹೋದರು. ನಾನು ಮಾಡಿದ ತಪ್ಪೇ ಅಲ್ವಾ ಅವರು ಮಾಡಿದ್ದು. ನಾನು ಸ್ವಲ್ಪ ದೂರ ಚಲಿಸಿದೆ, ಅವ್ರು ಇನ್ನೊಂದು ಸ್ವಲ್ಪ ದೂರ ಚಲಿಸಿದ್ರು ಅಷ್ಟೇ. ಅದು ನೋಡಿ ನನಗೂ ಬೇಜಾರಾಗಿ ನಾನು ಯೋಗ್ಯ ಮಗ ಅಲ್ಲ ಅಂದ್ಬಿಟ್ಟು ಆ ಫೋಟೋನೂ ತೆಗೆದು ಹಾಕಿದೆ. ಕೊನೆಗೆ ಉಳಿದಿದ್ದು ಭಗವಂತ. ನನಗೆ ಜೀವನದ ಕಟು ಸತ್ಯ ಗೊತ್ತಾಯಿತು, ಅವನೇ ಅನಾದಿ ನಿತ್ಯ.